ನಮಸ್ತೆ, ಎಲ್ಲರಿಗೂ ಸ್ವಾಗತ. ಹೊಸ ವರ್ಷ ಬರ್ತಾ ಇದೆ. ಏನೋ ಒಂದು ಹೊಸತನ, ಉತ್ಸಾಹ, ಭರವಸೆ, ಹೊಸ ಕನಸುಗಳು, ಗುರಿಗಳು ಅಲ್ವಾ? ಇದ್ರೆಲ್ಲದ್ರ ಜೊತೆ ಹೊಸ ವರ್ಷವನ್ನ ಸ್ವಾಗತ ಮಾಡ್ಕೊಳ್ಳೋಣ ಅಂತ ಕಾತುರದಿಂದ ನೀವು ಕಾಯ್ತಾ ಇದ್ದೀರಲ್ಲ? ನಿಮ್ಮ ಥರ ನಾನೂ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಹೊಸ ಕನಸುಗಳು, ಭರವಸೆ, ಉತ್ಸಾಹ ಇದ್ರೇನೆ ಬದುಕು ಅರ್ಥಪೂರ್ಣ ಅಂತ ಅನ್ಸೋದು. ಇಲ್ಲ ಅಂದ್ರೆ ಬದುಕು ನೀರಸ ಅನ್ನಿಸ್ಬಿಡುತ್ತೆ ಅಲ್ವಾ? ಆದ್ರೆ ಇದು ಬರೀ ಪ್ರಾರಂಭದಲ್ಲಲ್ಲ, ವರ್ಷ ಪೂರ್ತಿ ಈ ಒಂದು ಉತ್ಸಾಹ, ಈ ಒಂದು ಭರವಸೆನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಆಗ ಮಾತ್ರ ನಾವೇನ್ ನ್ಯೂ ಇಯರ್ ರೆಸಲ್ಯೂಷನ್ಸ್ ಹಾಕೊಂಡಿರ್ತೀವೋ, ಹೊಸ ಕನಸುಗಳು, ಗುರಿಗಳನ್ನ ಹಾಕೊಂಡಿರ್ತೀವೋ ಅದನ್ನ ನಾವು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಕ್ಕಾಗತ್ತೆ. ಇಲ್ಲ ಅಂತಂದ್ರೆ ಅರ್ಧಕ್ಕೆ ನಾವು ಬಿಟ್ಬಿಡ್ತೀವಿ. ಸೊ ಇದನ್ನ ಸಂಪೂರ್ಣ ಮಾಡ್ಬೇಕು ಅಂತಂದ್ರೆ ಕೆಲವು ಫೌಂಡೇಶನ್ಸ್ ಅಂದ್ರೆ ವಿಶಿಷ್ಟವಾದ ಒಂದಿಷ್ಟು ಗುಣಗಳು ಬೇಕಾಗತ್ತೆ. ಆ ಗುಣಗಳು ನಮ್ಮಲ್ಲಿ ಇದ್ರೆ ಮಾತ್ರ ನಾವು ವರ್ಷ ಪೂರ್ತಿ ಇದನ್ನ ಕಾಪಾಡಿಕೊಂಡು ನಮ್ಮ ಗುರಿಗಳನ್ನ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಹಾಗಾದ್ರೆ ಈ ಸಂಚಿಕೆಯಲ್ಲಿ ಏನದ ವಿಶಿಷ್ಟವಾದ ಗುಣಗಳು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ನಿಮ್ಮ ಹತ್ರ ಹಣ ಇದೆಯಾ, ಆರೋಗ್ಯ ಇದೆಯಾ, ಆಸ್ತಿ ಪಾಸ್ತಿ ಇದೆಯಾ, ಎಲ್ಲ ಇದೆಯಾ, ಆದ್ರೂ ನೀವು ಖುಷಿಯಾಗಿಲ್ಲ, ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಏನೋ ಮನಸ್ಸಲ್ಲಿ ಕಿರಿಕಿರಿ, ನೆಮ್ಮದಿ ಇಲ್ಲ, ಯಾಕೆ ಹಿಂಗಾಗ್ತಿದೆ ಅಂತ ಯೋಚನೆ ಮಾಡಿ ನೋಡಿ. ಯಾಕೆ ಅಂತಂದ್ರೆ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಿರುವಂಥದ್ದು, ನಿಮ್ಮ ಸಂಬಂಧದಲ್ಲಿ ಏನೋ ಏರ್ಪೇರಾಗಿರುವಂಥದ್ದು, ಅದು ಮನೆ ಒಳಗಾಗಿರ್ಬೋದು, ಆಫೀಸಲ್ಲಿ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಇರ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರೋ ಮನೆಗಳಲ್ಲಿರ್ಬೋದು, ಸಂಬಂಧಗಳಲ್ಲಿರ್ಬೋದು. ಇಲ್ಲಿ ಏನಾದ್ರು ಒಂದು ಬಿರುಕಾದಾಗ ನಿಮ್ಮ ಮನಸ್ಸಿಗೆ ಅದು ಡೈರೆಕ್ಟ್ ಆಗಿ ಪ್ರಭಾವವನ್ನ ಬೀರುವಂಥದ್ದು. ಮನಸ್ಸು ಏನೋ ಒಂಥರ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ, ಸಂತೋಷವಾಗಿರೋದಕ್ಕೆ ಅದು ಬಿಡೋದಿಲ್ಲ. ಸೊ ಆ ಕಾರಣಕ್ಕೆ ಈ ಸಂಬಂಧಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತೇನೆ ಈ ಒಂದು ಕ್ಷಣ ನಿಮ್ಮಿಂದ ಯಾರು ದೂರ ಹೋಗಿದ್ದಾರೋ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ, ಅವ್ರೇನಾದ್ರು ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸಿ, ಅಥವಾ ನೀವೇ ತಪ್ಪು ಮಾಡಿದ್ರೆ ಸಾರಿ ಕೇಳಿ ಮತ್ತೆ ಆ ಸಂಬಂಧವನ್ನ ಬೆಳೆಸ್ಕೊಳ್ಳೋದಕ್ಕೆ ನೀವು ಈ ಹೊಸ ವರ್ಷ ಪ್ರಯತ್ನ ಪಡಬೇಕು. ಯಾಕಂದ್ರೆ ಈ ಸಂಬಂಧಗಳನ್ನ ನಾವು ಯಾವತ್ತೂ ರಿಪ್ಲೇಸ್ ಮಾಡೋಕ್ಕಾಗೋದಿಲ್ಲ, ಆದ್ರೆ ರೀಬಿಲ್ಡ್ ಮಾಡ್ಬೋದು. ಇವತ್ತೊಂದು ಒಳ್ಳೆ ಸ್ನೇಹಿತ ಇದ್ದಾನೆ, ಒಬ್ಳು ಒಳ್ಳೆ ಸ್ನೇಹಿತ ಇದ್ದಾಳೆ ಅಂತಂದ್ರೆ ಇಲ್ಲಿ ಇವರು ಕೊಟ್ಟಿರುವಂತ ಒಂದು ಕಂಫರ್ಟ್, ಒಂದು ಕನೆಕ್ಷನ್ ಬೇರೆ ಇನ್ಯಾವ ಫ್ರೆಂಡು ಕೊಡೋಕ್ಕಾಗೋದಿಲ್ಲ. ಅಥವಾ ನಿಮ್ಮ ತಂದೆ ತಾಯಿಗಳ ಜೊತೆ ನಿಮ್ಗೆ ಏನಾದ್ರು ವ್ಯತ್ಯಾಸ, ಮನಸ್ತಾಪ ಆಗಿದ್ರೆ, ಅಥವಾ ನಿಮ್ಮ ಮಕ್ಳ ಹತ್ರ ನಿಮಗೆ ಏನಾದ್ರು ಮನಸ್ತಾಪ ಆಗಿ ನೀವು ದೂರ ಆಗಿದ್ರೆ ದಯವಿಟ್ಟು ಇವತ್ತೇನೆ ಕಾಲ್ ಮಾಡಿ ಮಾತಾಡಿ, ನೀವೆಷ್ಟು ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿ ಮತ್ತೆ ಆ ಸಂಬಂಧನ ಜೋಡಿಸೋದನ್ನ ನೀವು ಈ ಹೊಸ ವರ್ಷ ಮಾಡಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಜೊತೆಗೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ಯಾಕೆ ಅಂತಂದ್ರೆ ನಿಮ್ಗೆ ಒಂದಿಷ್ಟು ಆಘಾತಗಳಾಗಿರ್ಬೋದು, ಅಥವಾ ಒಂದಿಷ್ಟು ಕಹಿ ಅನುಭವಗಳಾಗಿರ್ಬೋದು, ಯಾರೋ ನಿಮ್ಗೆ ನೋಯಿಸಿರ್ಬೋದು, ಅಥವಾ ನೀವೇ ಏನಾದ್ರು ಫೇಲ್ ಆಗಿರಬಹುದು, ಏನೇ ಆಗಿರ್ಬೋದು, ಇದರಿಂದ ನೀವು ನರಳ್ತಾ ಇರ್ತೀರಾ. ಇದರಿಂದ ನಾನು ಹೊರಗೆ ಬರಬೇಕು ಅಂತ ನೀವು ಒಂದು ಪ್ರಾಮಿಸ್ ಮಾಡ್ಕೋಬೇಕು ನಿಮ್ಗೆ. ಯಾಕೆ ಅಂತಂದ್ರೆ ಬದುಕು ಇರೋದು ಯಾವತ್ತೂ ನರಳೋದಕ್ಕಲ್ಲ, ಬದುಕಿರೋದು ಬಾಳೋದಿಕ್ಕೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾನು ಸದಾ ನರಳ್ತಾನೆ ಇರ್ತೀನಿ ಅಂದ್ರೆ ಯಾಕಂದ್ರೆ ನಾನು ಬಾಳೋದು ಯಾವಾಗ ಈ ಬದುಕಲ್ಲಿ ಅನ್ನೋದನ್ನ ನೀವು ನಿಮ್ಮನ್ನ ನೀವು ಕೇಳ್ಕೋಬೇಕು. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಒಂದು ನೆಗೆಟಿವಿಟಿಯಿಂದ, ಈ ಒಂದು ಕಹಿ ಅನುಭವಗಳಿಂದ ನಾನು ಹೊರಬಂದು ಇದನ್ನೆಲ್ಲ ಮರ್ತು ಪಕ್ಕಕ್ಕಿಟ್ಟು ನಾನು ಹೊಸ ವರ್ಷಕ್ಕೆ ನಾನು ಕಾಲಿಡ್ತೀನಿ. ಒಂದು ಹೊಸ ಅನುಭವ ಆಗಲಿ, ಒಂದು ಹೊಸ ನೆನಪುಗಳನ್ನ ನಾನು ಮತ್ತೆ ಸೃಷ್ಟಿಸ್ತೀನಿ, ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಐ ವಾಂಟ್ ಟು ಗ್ರೋ, ಐ ವಾಂಟ್ ಟು ಬಿ ಹ್ಯಾಪಿ ಅಂತ ಹೇಳಿ ನೀವು ಹೊಸ ವರ್ಷಕ್ಕೆ ಕಾಲಿಡಬೇಕು. ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ ಸ್ಮೈಲ್. ಅಂದ್ರೆ ನೀವು ನಗಬೇಕು, ಬೇರೆಯವ್ರನ್ನು ನೀವು ನಗಿಸ್ಬೇಕು. ಯಾಕೆಂತಂದ್ರೆ ನಗೋದೇ ಒಂದು ಮೆಡಿಸನ್ನು, ನಗೋದೇ ಒಂದು ದೊಡ್ಡ ಥೆರಪಿ ಅಲ್ವಾ? ನೀವು ನಕ್ಕಿದ್ರೆ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ನಗ್ತಾರೆ. ಸೊ ನೀವು ಎಷ್ಟೇ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳಿ, ಎಷ್ಟೇ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ, ಎಕ್ಸ್ಪೆನ್ಸಿವ್ ಜ್ಯುವೆಲ್ರೀಸ್ ಹಾಕೊಳ್ಳಿ, ಅಥವಾ ಎಕ್ಸ್ಪೆನ್ಸಿವ್ ಕಾರ್ಸ್ ಇಟ್ಕೊಳ್ಳಿ, ದೊಡ್ಡ ದೊಡ್ಡ ಮನೆಗಳಲ್ಲಿರಿ, ನಿಮ್ಮ ಮುಖದಲ್ಲಿ ನಗು ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಕಳೆ ಇರಲ್ಲ, ನಿಮ್ಮ ಜೊತೆ ಬಂದು ಯಾರಿಗೂ ಮಾತಾಡ್ಬೇಕು ಅಂತನೂ ಅನ್ಸಲ್ಲ. ಅದೇ ನಿಮ್ಮ ಮುಖದಲ್ಲಿ ಒಂದು ಚಿಕ್ಕ ನಗು ಇದ್ರೆ ಸಾಕು, ಬಂದು ಮಾತಾಡ್ಸೋಣ ಅಂತ ಅನ್ಸುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ನಗೋದನ್ನ ಕಲ್ತ್ಕೋಬೇಕು. ಜೊತೆಗೆ ನಿಮ್ಗೇನೇ ಒತ್ತಡ ಇದ್ರು, ನಿಮಗೇನೇ ಪ್ರಾಬ್ಲಮ್ಸ್ ಇದ್ರು ಅದನ್ನ ಅದು ರೆಡ್ಯೂಸ್ ಮಾಡುತ್ತೆ, ಜೊತೆಗೆ ಮನಸ್ಸು ಹಗುರ ಮಾಡುತ್ತೆ, ಮತ್ತೆ ಸಂಬಂಧಗಳನ್ನು ಸಹಿತ ಇದು ಜೋಡಿಸುತ್ತೆ ನಗು ಅನ್ನೋದು. ಸೊ ಈ ಕಾರಣಕ್ಕಾಗಿ ನೀವು ನಗೋದನ್ನ ದಿನ ಅಭ್ಯಾಸ ಮಾಡಬೇಕು. ನಿಮ್ಮನ್ನ ನೀವು ಕನ್ನಡಿನಲ್ಲಿ ನೋಡ್ಕೊಳ್ತೀರಾ,
ಒಂದು ಚೂರು ಸ್ಮೈಲ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತೀರಾ. ಮನೆಯಿಂದ ನೀವು ಹೊರಗೆ ಹೋಗ್ತಾ ಇದ್ದೀರಾ ಎಲ್ಲ ಮಾಡಿಕೊಂಡು, ಒಂದು ಸ್ಮೈಲ್ ಮಾಡಿಕೊಂಡು ಮನೆಯಿಂದ ಹೊರಗೆ ಹೋಗಿ. ಹಾಗೆಯೇ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಸ್ಮೈಲ್ ಮಾಡಿಕೊಂಡು ಮನೆಗೆ ಎಂಟ್ರಿ ಕೊಡಿ. ನೋಡಿ ನಿಮ್ಮ ಸಂಬಂಧಗಳು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಎಷ್ಟು ಚೆನ್ನಾಗಿ ಅಲ್ಲಿ ಮತ್ತೆ ಜೋಡಣೆ ಆಗುತ್ತೆ ಅನ್ನೋದನ್ನ ನೀವೇ ಗಮನಿಸ್ತಾ ಹೋಗ್ತೀರಾ. ಇನ್ನು 4ನೇದು ಏನಪ್ಪ ಅಂತಂದರೆ ಪ್ರಾಕ್ಟಿಸ್ ಗ್ರ್ಯಾಟಿಟ್ಯೂಡ್. ನಿಮ್ಮ ಹತ್ರ ಹಣ ಇದೆಯಾ, ಆರೋಗ್ಯ ಇದೆಯಾ, ಒಳ್ಳೊಳ್ಳೆ ಸಂಬಂಧಗಳಿದೆಯಾ, ಒಳ್ಳೆ ಎಜುಕೇಷನ್ ಇದೆಯಾ, ಒಳ್ಳೆ ಕೆಲಸ ಇದೆಯಾ, ಎಲ್ಲದಕ್ಕೂ ಥ್ಯಾಂಕ್ ಯು ಅಂತ ಹೇಳಿ. ಯಾಕೆ ಅಂತಂದರೆ ಇದೆಲ್ಲ ಇಲ್ಲ ಅಂತಂದಿದ್ರೆ ನಿಮ್ಮ ಜೀವನ ಹೆಂಗಿರ್ತಿತ್ತು ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ. ಇಷ್ಟು ಕಷ್ಟ ಇರ್ತಿತ್ತಲ್ವಾ. ಸೊ ನಿಮ್ಮ ಈ ಎಲ್ಲ ಸೌಲಭ್ಯಗಳಿರಬಹುದು, ಆರೋಗ್ಯ ಇರ್ಬೋದು, ಅಥವಾ ನಿಮಗೆ ಸಿಕ್ಕಿರೋ ಒಂದು ಈ ಬದುಕೆ ಇರಬಹುದು, ಇಲ್ಲ ಅಂತಂದರೆ ನಿಮ್ಮಲ್ಲಿರೋವಂಥ ಒಂದು ಒಳ್ಳೆ ಪ್ರತಿಭೆ ಅಥವಾ ಒಂದು ಒಳ್ಳೆ ಗುಣಗಳಿಗೆ ಥ್ಯಾಂಕ್ ಯು ಅಂತ ಹೇಳಿ. ಅದರಿಂದ ನಿಮಗೆ ಒಂದು ಒಳ್ಳೆ ಯಶಸ್ಸು ಸಿಕ್ಕಿರ್ಬೋದು, ಹೆಸರು ಸಿಕ್ಕಿರಬಹುದು, ಅಥವಾ ನಿಮ್ಮ ಒಂದು ಫೇಲ್ಯೂರ್ಸ್ಗೆ, ನಿಮ್ಮ ಒಂದು ಅನುಭವಗಳಿಗೂ ಸಹಿತ ನೀವು ಥ್ಯಾಂಕ್ ಯು ಅಂತ ಹೇಳ್ಬೋದು. ಯಾಕಂದರೆ ಅದರಿಂದ ನೀವು ಸುಮಾರು ವಿಷಯಗಳನ್ನು ಕಲ್ತಿರ್ತೀರಾ, ಜೀವನದಲ್ಲಿ ಮುಂದೆ ಹೋಗಿರ್ತೀರಾ. ಸೊ ಇದೆಲ್ಲದಕ್ಕೂ ಥ್ಯಾಂಕ್ ಯು ಹೇಳಿದಾಗ ನಿಮ್ಮ ಮನಸ್ಸು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಮನಸ್ಸು ಸದಾ ನಿಮ್ಮಲ್ಲಿ ಏನಿಲ್ಲ, ನಿಮ್ಮ ಕೊರತೆಗಳೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಡಲ್ ಆಗಿರುತ್ತೆ. ಬಟ್ ಯಾವಾಗ ನೀವು ದಿನ ಈ ಒಂದು ಕೃತಜ್ಞತೆ ಅಥವಾ ಗ್ರ್ಯಾಟಿಟ್ಯೂಡ್ ಅನ್ನ ಹೇಳೋದನ್ನ ಅಭ್ಯಾಸ ಮಾಡಿಕೊಂಡಾಗ ನಿಮ್ಮ ಮನಸ್ಸು ಪಾಸಿಟಿವ್ ಆಗ್ತಾ ಹೋಗುತ್ತೆ, ಮತ್ತು ನಿಮ್ಮಲ್ಲಿರೋ ಸ್ಟ್ರೆಸ್ಸು ಮತ್ತು ನೆಗೆಟಿವಿಟಿನೂ ಕಡಿಮೆ ಆಗುತ್ತೆ. ಸೊ ಈ ಗ್ರ್ಯಾಟಿಟ್ಯೂಡ್ ಅನ್ನೋ ಒಂದು ಆ್ಯಟಿಟ್ಯೂಡನ್ನ ನೀವು ಬೆಳೆಸ್ಕೊಂಡು ಹೋದರೆ ನಿಮ್ಮ ಮನಸ್ಸು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಇನ್ನು ಕೊನೆಯದಾಗಿ ಏನಪ್ಪ ಅಂತಂದರೆ ಪ್ರಾಕ್ಟಿಸ್ ಕೈಂಡ್ನೆಸ್. ಅಂದರೆ ಈ ಕರುಣೆ ಮತ್ತು ದಯೆಯನ್ನು ತೋರಿಸುವಂತಹ ಒಂದು ಚಟುವಟಿಕೆಗಳು ಅಥವಾ ಈ ಅಭ್ಯಾಸಗಳನ್ನು ನೀವು ದಿನನಿತ್ಯ ಮಾಡಬೇಕು. ಯಾಕೆ ಅಂತಂದರೆ ಇದರಿಂದನೇ ಸುಮಾರು ಬದಲಾವಣೆ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ. ಹೇಗಪ್ಪ, ಯಾರಿಗೆ ನಾನು ಕರುಣೆ ತೋರಿಸ್ಬೇಕು, ದಯೆ ತೋರಿಸ್ಬೇಕು ಅಂತಂದರೆ ನಿಮಗೆ ನೀವೇ ಕರುಣೆ ತೋರಿಸ್ಕೋಬೇಕು, ನಿಮಗೆ ನೀವೇ ದಯೆ ತೋರಿಸ್ಬೇಕು, ಜೊತೆಗೆ ಬೇರೆಯವ್ರಿಗೂ ತೋರಿಸ್ಬೇಕು. ಯಾಕೆ ಅಂತಂದರೆ ಅವ್ರೇನೋ ಒಂದು ತಪ್ಪು ಮಾಡಿರ್ತಾರೆ, ಅಥವಾ ನೀವೇ ಏನೋ ಒಂದು ತಪ್ಪು ಮಾಡಿರ್ತೀರಾ, ನೀವೇ ಫೇಲ್ ಆಗಿರ್ತೀರಾ. ಆವಾಗ ಏನು ಮಾಡ್ತೀವಿ, ತುಂಬ ನೀವು ಶಿಕ್ಷೆ ಕೊಟ್ಕೊಳ್ಳೋದು, ಬೈಕೊಳ್ಳೋದು ಮಾಡ್ತೀರಾ. ಇಲ್ಲ ಬೇರೆಯವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಬೈಯೋದು, ಶಿಕ್ಷೆ ಕೊಡೋದನ್ನು ಮಾಡ್ತೀರಾ. ಅದನ್ನು ಮಾಡದೆ ಇನ್ನೊಂದು ಅವಕಾಶವನ್ನು ಕೊಡೋದು. ಸೊ ಅವಕಾಶನ ಬೇರೆಯವರು ಕೊಟ್ಟಾಗ ಅವ್ರಿಗೆ ತಿದ್ಕೊಳ್ಳೋಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ. ಜೊತೆಗೆ ನೀವೇ ಏನಾದ್ರು ತಪ್ಪು ಮಾಡಿದರೆ ಅಥವಾ ಏನಾದ್ರು ಫೇಲ್ ಆಗಿದ್ರೆ ನಿಮಗೆ ನೀವೇ ಒಂದು ಅವಕಾಶನ ಕೊಟ್ಕೊಳ್ಳೋವಂಥದ್ದು. ಆಗ ನೀವು ತಪ್ಪನ್ನ ತಿದ್ದುಕೊಂಡು ಮತ್ತೆ ಮುಂದೆ ಹೋಗುವಂಥದ್ದು. ಹೀಗೆ ಮಾಡಿದಾಗ ನೀವು ಬೆಳೀತಾ ಹೋಗ್ತೀರಾ, ಜೊತೆಗೆ ಬೇರೆಯವ್ರಿಗೂ ಬೆಳೆಯೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀರಾ. ಮತ್ತು ಈ ಕರುಣೆ ಮತ್ತು ದಯೆ ಅನ್ನೋದು ಮನುಷ್ಯತ್ವ ಅಲ್ವಾ. ಸೊ ಮಾನವನಾಗಿ ಹುಟ್ಟಿದ ಮೇಲೆ ಈ ಮನುಷ್ಯತ್ವ ಅನ್ನೋದು ನಮ್ಮೆಲ್ಲರಲ್ಲೂ ಇರಬೇಕು. ಸೊ ಬೇರೆಯವ್ರಿಗೆ ಸಹಾಯ ಮಾಡುವಂಥದ್ದು, ಅಥವಾ ಬೇರೆಯವರು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದರೆ ಅವ್ರನ್ನ ನೋಡಿ ಆಡ್ಕೊಳ್ಳೋವಂಥದ್ದು, ಅವರನ್ನು ಕೀಳು ಮಾಡೋದನ್ನ ನಾವು ಮಾಡಬಾರ್ದು. ಜೊತೆಗೆ ನಾವು ಏನಾದ್ರು ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೆ ಬೇರೆಯವರು ನಮ್ಮನ್ನು ಕೀಳು ಮಾಡಿದ್ರೆ ಅಥವಾ ಬೇರೆಯವರು ನಮ್ಮನ್ನು ಆಡ್ಕೊಂಡ್ರು ಸಹಿತ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಯೋಚನೆ ಮಾಡಿ ನೋಡಿ. ಅದೇ ಥರ ನಾವು ಬೇರೆಯವ್ರು ಮಾಡಿದಾಗೂ ಅವ್ರಿಗೂ ಆಗುತ್ತೆ. ಮತ್ತು ಪ್ರಾಣಿ ಪಕ್ಷಿಗಳಿಗಾಗಲಿ ಅಥವಾ ಬೇರೆ ಯಾರಾದ್ರು ಕಷ್ಟದ ಪರಿಸ್ಥಿತಿಯಲ್ಲಿದ್ದರೆ ಅವ್ರಿಗೆ ಸಹಾಯ ಕೇಳಿಲ್ಲ ಅಂದ್ರೂ ನಾವು ಆ ಕರುಣೆಯಿಂದ ದಯೆಯಿಂದ ಹೋಗಿ ಸಹಾಯ ಮಾಡಬೇಕು. ಯಾಕಂದರೆ ಇದರಿಂದ ನಮಗೆ ತೃಪ್ತಿ ಸಿಗುತ್ತೆ, ಒಂದು ಪಾಸಿಟಿವಿಟಿ ಸಿಗುತ್ತೆ, ಜೊತೆಗೆ ಅವರಿಗೆ ಇದರಿಂದ ತುಂಬಾ ಪ್ರಯೋಜನ ಆಗುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಕೈಂಡ್ನೆಸ್ ಆ್ಯಕ್ಟನ್ನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಅಭ್ಯಾಸವನ್ನ ಮಾಡ್ಕೋಬೇಕು. ನೋಡಿದ್ರ, ಈ ಒಂದು 5 ಅದ್ಭುತವಾದ ಗುಣಗಳನ್ನು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಾವು ಏನೇ ಒಂದು ರೆಸಲ್ಯೂಷನ್ ಹಾಕ್ಕೊಂಡಿದ್ರು ಅದನ್ನು ಯಶಸ್ವಿಯಾಗಿ ಸಂಪೂರ್ಣ ಮಾಡೋದಕ್ಕೆ ಇದು ನಮಗೆ ಒಂದು ಉತ್ಸಾಹ ಕೊಡುತ್ತೆ, ಒಂದು ಭರವಸೆ ಕೊಡುತ್ತೆ, ಜೊತೆಗೆ ಒಂದು ಸ್ಟ್ರಾಂಗ್ ಫೌಂಡೇಶನನ್ನು ಹಾಕುತ್ತೆ. ಈ ಸ್ಟ್ರಾಂಗ್ ಫೌಂಡೇಶನ್ ಇದ್ದರೆ ನಾವು ವರ್ಷ ಪೂರ್ತಿ ಆ ಒಂದು ಗುರಿ ಏನು ನಾವು ಹಾಕ್ಕೊಂಡಿರ್ತೀವೋ, ಆ ರೆಸಲ್ಯೂಷನ್ ಹಾಕ್ಕೊಂಡಿರ್ತೀವೋ ಆ ನಿಟ್ಟಿನಲ್ಲಿ ನಾವು ಹೋಗೋದಕ್ಕೆ ಇದು ದಾರಿ ಮಾಡಿಕೊಡುತ್ತೆ. ಸೊ ಇವತ್ತಿಂದನೇ ಈ 5 ಗುಣಗಳನ್ನು ತಪ್ಪದೆ ನೀವು ಹೊಸ ವರ್ಷದಿಂದ ಅಭ್ಯಾಸ ಮಾಡ್ತೀರಾ ಅಂತ ನಾನು ಭರವಸೆಯನ್ನು ಇಟ್ಕೊಂಡು ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದ.